ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಸಿಲೋಜಿಸಮ್ ಟೈಪ್ 4 ನೋಡೋಣ. ಟೈಪ್ 1, 2, 3 ಆಲ್ರೆಡಿ ಕವರ್ ಆಗಿದೆ. ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಡು ಬರ್ಬೋದು. ನಿಮಗೆ ಅದು ನೋಡ್ಕೊಂಬಂದ್ರೆ ನಿಮಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಫಸ್ಟ್ ಸ್ವಲ್ಪ ಬೇಸಿಕ್ ಕವರ್ ಮಾಡ್ಬಿಡ್ತೀನಿ. ಈ ಟೈಪ್ 1, ಟೈಪ್ 2 ನೋಡಿದ್ರೆ ಇದು ಅವಶ್ಯಕತೆ ಎಲ್ಲ ಸ್ಕಿಪ್ ಮಾಡ್ಬೋದು. ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಅವ್ರಿಗೆ ಸ್ವಲ್ಪ ಬೇಸಿಕ್ ಹೇಳೋದು. ಫಸ್ಟ್ ಸೆಂಟೆನ್ಸ್ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಅಂತ ಬರೀಬೇಕು. ಹೇಗೆ ಅಂದರೆ ಓದ್ತಾನೆ ಗೊತ್ತಾಗುತ್ತೆ. ಆಲ್ ಎ ಆರ್ ಬಿ ಇದು ಪಾಸಿಟಿವ್ ಸೆನ್ಸ್ ಇದೆ, ನೋ ಅಂತ ಬಂದರೆ ನೆಗೆಟಿವ್ ಸೆನ್ಸು, ಸಮ್ ಅಂತ ಬಂದರೆ ಪಾಸಿಟಿವ್ ಸೆನ್ಸು, ಸಮ್ ನಾಟ್ ಅಂದರೆ ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟು 150 ರೂಲ್ಸ್ ಅಪ್ಲೈ ಮಾಡೋದಕ್ಕೋಸ್ಕರ 150 ಯಾವ ಥರ ಬರೀತೀವಿ ಅಂದರೆ ಆಲ್ ಅಂದರೆ ಎಲ್ಲ 100%, ನೋ ಅಂದರೆ ಯಾವುದೂ ಇಲ್ಲ 100%, ಸಮ್ ಅಂದರೆ 50, ಸಮ್ ಅಂದರೆ 50. ಪಾಸಿಟಿವ್ ಸೆಂಟೆನ್ಸಲ್ಲಿ ಇವೆಲ್ಲ ಆಬ್ಜೆಕ್ಟು. ಪಾಸಿಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವಾಗಲೂ 50 ಇರುತ್ತೆ, ನೆಗೆಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವಾಗಲೂ 100 ಇರುತ್ತೆ. ಪಾಸಿಟಿವಲ್ಲಿ 50, ಇದು 100. ಓಕೆ, ಈ ಓನ್ಲಿ ಮತ್ತು ಓನ್ಲಿ ಫ್ಯೂನ ನಾನು ಟೈಪ್ 3 ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ರೂಲ್ ಒನ್ ಏನಂದರೆ ಪಾಸಿಟಿವ್ ಸ್ಟೇಟ್ಮೆಂಟಿಂದ ಪಾಸಿಟಿವ್ ಕನ್ಕ್ಲೂಷನ್ ಬರುತ್ತೆ, ನೆಗೆಟಿವ್ ಇಂಪಾರ್ಟೆಂಟ್ ಇವೆಲ್ಲ ಸ್ಟೇಟ್ಮೆಂಟಿಂದ ನೆಗೆಟಿವ್ ಕನ್ಕ್ಲೂಷನ್ ಬರುತ್ತೆ. ಸೊ 100ಅನ್ನು ನಾವು 50 ಅಂತ ಬರಿಬೋದು, 50ನ 100 ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಎರಡು ಸ್ಟೇಟ್ಮೆಂಟ್ನ ನಾವು ಮರ್ಜ್ ಮಾಡಿದಾಗ, ಎರಡು ಸ್ಟೇಟ್ಮೆಂಟ್ ಮಧ್ಯೆ ನಾವು ರಿಲೇಷನ್ ಕ್ರಿಯೇಟ್ ಮಾಡಿದಾಗ ಪಾಸಿಟಿವ್ ಸ್ಟೇಟ್ಮೆಂಟ್ ಕೂಡಿಸಿದಾಗ ಪಾಸಿಟಿವ್ ಬರುತ್ತೆ, ಪಾಸಿಟಿವ್ ನೆಗೆಟಿವ್ ಕೂಡಿಸಿದಾಗ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಪಾಸಿಟಿವ್ ಕೂಡಿಸಿದಾಗ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಕೂಡಿಸಿದರೆ ನೋ ಕನ್ಕ್ಲೂಷನ್. ಕೆಳಗಡೆ ಇರೋ ಕನ್ಕ್ಲೂಷನ್ ಎಲ್ಲ ರಾಂಗ್ ಆಗುತ್ತೆ. ನೆಗೆಟಿವಿಂದ ಯಾವುದೇ ಕನ್ಕ್ಲೂಷನ್ ಕ್ರಿಯೇಟ್ ಆಗಲ್ಲ. ಓಕೆ, ಈಗ ಪಾಸಿಬಿಲಿಟಿನ ಕವರ್ ಮಾಡೋಣ. ಪಾಸಿಬಿಲಿಟಿ ಅಂದರೆ ಫಸ್ಟ್ 100% ಇರೋ ಸ್ಟೇಟ್ಮೆಂಟ್ನ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಕಾರಣ ಇಷ್ಟೇ, ಇವಾಗ ನೋಡಿ ಏನು ಕೊಟ್ಟಿದ್ದಾನೆ ಅಂದರೆ ಇದು ಸ್ಟೇಟ್ಮೆಂಟು, ಇದು ಕನ್ಕ್ಲೂಷನ್, ಇದು ಎಸ್, ಇದು ಕನ್ಕ್ಲೂಷನ್. ಸಮ್ ಆ್ಯಪಲ್ ಆರ್ ಮ್ಯಾಂಗೋಸ್ ಏನು ಕೊಟ್ಟಿದ್ದಾನೆ ಅಂದರೆ ಸಮ್ ಪಾರ್ಟ್ ಆಫ್ ದ ಆ್ಯಪಲ್ ಆರ್ ಮ್ಯಾಂಗೋ, ಇದು ಅವ್ನು ಕೊಟ್ಟಿರೋ ಸ್ಟೇಟ್ಮೆಂಟ್, ಇದು 100%. ಸೊ ಪಾಸಿಬಿಲಿಟಿ ಏನಂದರೆ ಈ ಸಮ್ ಪಾರ್ಟ್ ಆಫ್ ದ ಆ್ಯಪಲ್ ಮ್ಯಾಂಗೋ, ಇಲ್ಲಿ ಎರಡು ಪಾಸಿಬಿಲಿಟಿ ಬರುತ್ತೆ. ಪಾಸಿಬಿಲಿಟಿ ಅಂದರೆ ಸಮ್ ಪಾರ್ಟ್ ಆಫ್ ದ ಆ್ಯಪಲ್ ಆರ್ ಮ್ಯಾಂಗೋ ಅಂದರೆ ಇನ್ನು ಉಳಿದಿರುವಂಥ ಭಾಗ ಅದು ಆಗದೆ ಇರೋಕ್ಕೆ ಸಾಧ್ಯ ಇದೆ. ಅಂದರೆ ಸಮ್ ಆ್ಯಪಲ್ ಆರ್ ನಾಟ್ ಮ್ಯಾಂಗೋ. ಓಕೆ, ಸ್ವಲ್ಪ ಭಾಗ ಆ್ಯಪಲ್ಲು ಮ್ಯಾಂಗೋ ಆದರೆ ಇನ್ನು ಉಳಿದಿರೋ ಭಾಗ ಆಗದೆ ಇರೋ ಅಂದರೆ ಪಾಸಿಬಿಲಿಟಿ ಇದು ಆಗದೆ ಇರೋದು ಸಾಧ್ಯ ಇದೆ. ಅಥವಾ ಎಲ್ಲ ಆಲ್ ಆ್ಯಪಲ್ ಆರ್ ಮ್ಯಾಂಗೋ ಇದು ಆಗೋ ಸಾಧ್ಯತೆ ಇದೆ. ಅಂದರೆ ಇಲ್ಲಿ ಎರಡು ಪಾಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. 100% ಸೆಂಟೆನ್ಸ್ನ ಪಾಸಿಬಿಲಿಟಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ರಿಮೈನಿಂಗ್ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದು ಪಾಸಿಬಿಲಿಟಿ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡೋಣ, ಇಲ್ಲಿ ಯಾವ ಥರ ಇದೆ ಅಂದರೆ ಇದು ಎಕ್ಸಾಂಪಲ್ ನಿಮಗೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸಮ್ ಆ್ಯಪಲ್ ಆರ್ ಮ್ಯಾಂಗೋ, ಆಲ್ ಮ್ಯಾಂಗೋಸ್ ಆರ್ ರೆಡ್. ಆಲ್ ಮ್ಯಾಂಗೋಸ್ ಆರ್ ರೆಡ್ ಅಂದರೆ ಎಲ್ಲ ಮ್ಯಾಂಗೋ ರೆಡ್ ಅಂದಾಗ ಇಲ್ಲಿ ನೆಗೆಟಿವ್ ಸೆನ್ಸೇ ಬರಲ್ಲ. ಎಲ್ಲ ಮ್ಯಾಂಗೋ ರೆಡ್ ಆಗಿರ್ಬೇಕಾದ್ರೆ ಸ್ವಲ್ಪ ಮ್ಯಾಂಗೋ ಆಗಲ್ಲ, ಈ ಥರ ಪಾಸಿಬಿಲಿಟಿನೇ ಬರಲ್ಲ. ಎಲ್ಲ ಇದೆ 100%. ಓಕೆ, ಸಾಲ್ವ್ ಮಾಡೋಣ. ಇದು ಕನ್ಕ್ಲೂಷನ್. ಸಮ್ ಆ್ಯಪಲ್ ಆರ್ ರೆಡ್, ಆ್ಯಪಲ್ ಮತ್ತು ರೆಡ್ ಮಧ್ಯೆ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡ್ತಿದ್ದಾನೆ. ಮ್ಯಾಂಗೋ ಕಾಮನ್ ಇದೆ, ಇದು 50 ಇದೆ, 100 ಇದೆ. ಸೊ ನಿಮಗೆ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಗೊತ್ತಲ್ವಾ, ಒಂದು 50, 100 ಇರಬೇಕು, ಇಲ್ಲ 100, 50 ಇರಬೇಕು, ಇಲ್ಲ 100, 100 ಇರಬೇಕು. 50 ಇದ್ದರೆ ರಿಲೇಷನ್ಶಿಪ್ ಕ್ರಿಯೇಟ್ ಆಗಲ್ಲ. ಇಲ್ಲ 100, 50 ಇದೆ, ರಿಲೇಷನ್ಶಿಪ್ ಕ್ರಿಯೇಟ್ ಆಯಿತು. ನಮಗೆ ಸೆಂಟೆನ್ಸ್ ಏನು ಉಳಿತು ಅಂದರೆ ಸಮ್ ಆ್ಯಪಲ್ ಆರ್ ರೆಡ್ ಅಂತ ಉಳಿತು. ಸಮ್ ಆ್ಯಪಲ್ ಆರ್ ರೆಡ್ ರೈಟ್, ಯಾಕಂದರೆ ಸ್ಟೇಟ್ಮೆಂಟ್ ಎಲ್ಲ ಅದೇ, ಕನ್ಕ್ಲೂಷನ್ ಯಾವುದೇ ಇದೆ, ಕರೆಕ್ಟ್ ಇದೆ. ಇವಾಗ ನೋಡಿ, ಸಮ್ ಆ್ಯಪಲ್ ಆರ್ ರೆಡ್ ಪಾಸಿಬಿಲಿಟಿ. ಇವಾಗ ಸಮ್ ಆ್ಯಪಲ್ ಆರ್ ರೆಡ್ ಅನ್ನೋದು 100% ಟ್ರೂ ಇನ್ ಸ್ಟೇಟ್ಮೆಂಟಲ್ಲಿ 100% ಟ್ರೂ ಆಗಿದೆ. ಸಮ್ ಆ್ಯಪಲ್ ಆರ್ ರೆಡ್ ಪಾಸಿಬಿಲಿಟಿ ಕೇಳ್ತಿದ್ದಾನೆ, ಇದು ರಾಂಗ್ ಆಗುತ್ತೆ. ಸೊ ನಾವು ಊಹೆ ಮಾಡ್ಕೊಳ್ಳೋದು, ಸಾಧ್ಯತೆ ಇರೋದು ಬೇರೆ, ಆಲ್ರೆಡಿ ಇರೋದನ್ನ ಮತ್ತೆ ಸಾಧ್ಯತೆ ಮಾಡೋದಕ್ಕೆ ಆಗಲ್ಲ, ಅದು ತಪ್ಪಾಗುತ್ತೆ. ಸೊ ಕ್ವಶನ್ ಸಾಲ್ವ್ ಮಾಡೋಣ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಸೇಮ್ ಇದೆ, ಇಲ್ಲಿ ಸೇಮು. ಸೊ ನಿಮಗೆ ಗೊತ್ತಿದೆ ಮ್ಯಾಂಗೋ, ಯಾಕಂದರೆ ಇಲ್ಲಿ 100 ಇದೆ, ಇಲ್ಲಿ 50 ಇದೆ, ಎರಡು ಮರ್ಜ್ ಆಗುತ್ತೆ. ಸೊ ನಮಗೇನು ಉಳಿತು, ಸಮ್ ಅಂದರೆ 50, ಇದು 100 ಆಯಿತು, ಇದು 50. ಓಕೆ, ಇವೆರಡು ಮರ್ಜ್ ಆದರೆ ಇಲ್ಲಿ ಸಮ್ ಆ್ಯಪಲ್ ಆರ್ ರೆಡ್. ಸಮ್ ಆ್ಯಪಲ್ಸ್ ಆರ್ ರೆಡ್ ಸ್ಟೇಟ್ಮೆಂಟಲ್ಲಿದೆ, ಸಮ್ ಆ್ಯಪಲ್ಸ್ ಆರ್ ರೆಡ್, ಇದು ಟ್ರೂ. ಸಮ್ ಆ್ಯಪಲ್ಸ್ ಆರ್ ರೆಡ್ ಪಾಸಿಬಿಲಿಟಿ. ಸಮ್ ಆ್ಯಪಲ್ಸ್ ಆರ್ ರೆಡ್ ಅನ್ನೋದು ಆಲ್ರೆಡಿ ಸ್ಟೇಟ್ಮೆಂಟಲ್ಲಿ 100% ಇದೆ, ಮತ್ತೆ ಪಾಸಿಬಿಲಿಟಿ ಸಾಧ್ಯತೆ ಇದೆಯಾ ಅಂತ ಹೋದರೆ ಅದು ತಪ್ಪಾಗುತ್ತೆ, ತಪ್ಪು. ಆಲ್ ಆ್ಯಪಲ್ಸ್ ಆರ್ ರೆಡ್, ಇವಾಗ ನೋಡಿ ಬರ್ಕೊಬಿಡ್ತೀನಿ. ಆಲ್ ಅಂದರೆ 100, ಪಾಸಿಟಿವ್ ಸೆಂಟೆನ್ಸಲ್ಲಿ ಇದು 50. ಇಲ್ಲಿ ಆ್ಯಪಲ್ ಎಷ್ಟಿದೆ, 50 ಇದೆ. 50 ನಾವು 100 ಅಂತ ಬರಲಿಕ್ಕೆ ಸಾಧ್ಯನಾ? 50 ನಾವು 100 ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ಇದು ಬೇಸಿಕಲ್ಲಿ ಗೊತ್ತಿದೆ. ಸೊ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಲ್ ಆ್ಯಪಲ್ಸ್ ಆರ್ ರೆಡ್ ಪಾಸಿಬಿಲಿಟಿ. ಎಲ್ಲ ಆ್ಯಪಲ್ಲು ರೆಡ್ ಆಗ್ಬೋದು, ಪಾಸಿಬಿಲಿಟಿ ಇದೆ. ಯಾಕಂದರೆ ಇಲ್ಲಿ ಏನು ಕೊಟ್ಟಿದ್ದಾನೆ ಕ್ವಶನ್ನು, ಸಮ್ ಆ್ಯಪಲ್ಸ್ ಆರ್ ರೆಡ್, ಸ್ವಲ್ಪ ಆ್ಯಪಲ್ಲು ರೆಡ್ ಇದೆ, ಯಾವುದೂ ಇಲ್ಲ ಅಂತ ಇಲ್ಲಿ ಸೆಂಟೆನ್ಸಲ್ಲಿ ಹೇಳಿಲ್ಲ, ಜಸ್ಟ್ ಇಷ್ಟು ಕೊಟ್ಟಿದ್ದಾನೆ. ನಾವು ಇಮೇಜಿನ್ ಮಾಡ್ಕೋಬೋದು, ಎಲ್ಲ ಆ್ಯಪಲ್ನು ನಾವು ರೆಡ್ ಮಾಡ್ಬೋದು, ಅದು ಪಾಸಿಬಿಲಿಟಿ ಇದೆಯಾ, ಸಾಧ್ಯತೆ ಇದೆ, ಎಸ್. ಸಮ್ ಆ್ಯಪಲ್ ಆರ್ ನಾಟ್ ರೆಡ್. ಸಮ್ ಆ್ಯಪಲ್ ಅಂದರೆ ಆ್ಯಪಲ್ 50, ನೆಗೆಟಿವ್ ಸೆಂಟೆನ್ಸ್ ಇರೋದಕ್ಕೋಸ್ಕರ ಇದು 100 ಆಯಿತು. ಇಲ್ಲಿ ರೆಡ್ ಅನ್ನೋದು 50 ಇದೆ, ಇಲ್ಲಿ 100 ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ, 1500 ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾರ್ಮಲ್ಲು 112 ಕವರ್ ಆಗಿದೆ. ಇಂಟು ಪಾಸಿಬಿಲಿಟಿ ನೋಡೋಣ. ಸಮ್ ಆ್ಯಪಲ್ ಆರ್ ನಾಟ್ ರೆಡ್ ಪಾಸಿಬಿಲಿಟಿ ಸರಿ, ಯಾಕಂದರೆ
ಇಲ್ಲಿ ಏನು ಕೊಟ್ಟಿದ್ದಾನೆ, ಸಮ್ ಆಪಲ್ ಆರ್ ರೆಡ್ ಅಂತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಎಲ್ಲ ಆಪಲ್ಗಳು ರೆಡ್ ಆಗೋ ಸಾಧ್ಯತೆ ಇದೆ, ಇಲ್ಲ ಅಂದರೆ ಸಮ್ ಪಾರ್ಟ್, ಇನ್ನು ಉಳಿದಿರೋ ಪಾರ್ಟು ಸಮ್ ಆಪಲ್ ಆರ್ ರೆಡ್, ಸ್ವಲ್ಪ ಆಪಲ್ಗಳು ರೆಡ್ ಇದೆ, ಇನ್ನು ಉಳಿದಿರೋ ಭಾಗ ಆಗದೇ ಇರೋದಕ್ಕೂ ಸಾಧ್ಯ ಇದೆಯಾ? ಇದೆ. ಈ ಥರ ಕ್ವಶನ್ಸು. ನೋ ಆಪಲ್ ಇಸ್ ರೆಡ್, ಇದು ರಾಂಗ್ ಆಗುತ್ತೆ. ಕಾರಣ ಇಷ್ಟೇ, ಸಮ್ ಆಪಲ್, ಸ್ವಲ್ಪ ಆಪಲ್ಲು ರೆಡ್ ಇದೆ, ಕರೆಕ್ಟಾ? ಯಾವುದು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಗೆ ಸಾಧ್ಯ ಇದೆ? ಅದು ಇಂಪಾಸಿಬಲ್. ಇನ್ನೊಂದು ನೋಡೋಣ, ನಾರ್ಮಲ್ ಅಲ್ವಾ, ನಾರ್ಮಲ್ ಸಾಲ್ವ್ ಮಾಡೋಣ. ನೋ ಅಂದರೆ 100, ನೆಗೆಟಿವ್ ಸೆಂಟೆನ್ಸಲ್ಲಿ 100. ಇಲ್ಲಿ ಆಪಲ್ 50 ಇದೆ, 100 ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಡೈರೆಕ್ಟಾಗಿ ಇಂಟು. ಪಾಸಿಬಿಲಿಟಿಲಿ ಮಾತ್ರ ಯೋಚನೆ ಮಾಡಿ, ನಾರ್ಮಲಲ್ಲಿ ನೀವು 150 ರೂಲ್ಸ್ ಅಪ್ಲೈ ಮಾಡಿಬಿಡಿ. ನೋ ಆಪಲ್ ಈಸ್ ರೆಡ್ ಪಾಸಿಬಿಲಿಟೀಸ್, ಇದು ರಾಂಗ್ ಆಗುತ್ತೆ. ಒಂದು ಸೆಕೆಂಡು, ರಾಂಗ್. ಯಾಕಂದರೆ ಅವ್ನು ಕೊಟ್ಟಿದ್ದಾನೆ ಇಲ್ಲಿ ಸಮ್ ಆಪಲ್ ಆರ್ ರೆಡ್. ಯಾವುದೇ ಆಪಲ್ಲು ರೆಡ್ ಆಗದೆ ಇರೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸಮ್ ಆಪಲ್ ಆರ್ ರೆಡ್, ಆಲ್ರೆಡಿ ಸಮ್ ಆಪಲ್ ರೆಡ್ ಇದೆ, ಒಂದು 10 ಇದರಲ್ಲಿ 5 ರೆಡ್ ಇದೆ, ಅದು ಯಾವುದು ರೆಡ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಪಾಸಿಬಿಲಿಟಿ ರಾಂಗ್ ಆಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಅರ್ಥ ಆಗುತ್ತೆ ನಿಮಗೆ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಒಂದು 2-3 ಸರಿ ನೋಡಿ, ನೀವು 1-2-3 ಸರಿ ಕ್ವಶನ್ ಸಾಲ್ವ್ ಮಾಡಿದರೆ, ಎಕ್ಸ್ಟ್ರಾ ಕ್ವಶನ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿರೋ ಕ್ವಶನ್ಸ್ನ ರಿಪೀಟ್ ಸಾಲ್ವ್ ಮಾಡಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೂ 2-3 ಕ್ವಶನ್ ಸಾಲ್ವ್ ಮಾಡ್ತೀನಿ, ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆಲ್ ಆಪಲ್ ಆರ್ ಗ್ರೇಪ್ಸ್, ಆಲ್ ಗ್ರೇಪ್ಸ್ ಆರ್ ರೆಡ್. ಪಾಸಿಟಿವ್ ಸೆಂಟೆನ್ಸ್ ಇದೆ, ಇಲ್ಲೆಲ್ಲ ಪಾಸಿಟಿವ್ ಇದೆ, ನೆಗೆಟಿವ್. ಓಕೆ, ಪಾಸಿಟಿವ್ಲಿ ಪಾಸಿಟಿವ್ ನೆಗೆಟಿವ್ ನೋಡೋಕೆ ಹೋಗ್ಬೇಡಿ, ನಾರ್ಮಲ್ ಸೆಂಟೆನ್ಸಲ್ಲಿ ನೋಡಿ, ನೋಡೋಣ ಸಾಲ್ವ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಓಕೆ, ಆಲ್ ಆಪಲ್ಸ್ ಆರ್ ಗ್ರೇಪ್, ಇವೆರಡರ ಮಧ್ಯೆ ರಿಲೇಷನ್ ಕ್ರಿಯೇಟ್ ಮಾಡ್ತೀನಿ, ಯಾಕಂದರೆ ಪಾಸಿಬಲ್ ಅದೇ ಇದೆ ಇಲ್ಲಿ. ಗ್ರೇಪ್ಸ್ ಮಧ್ಯೆ ಇದು ಮಾಡ್ತೀನಿ, ಯಾಕಂದರೆ ಆಲ್ ಗ್ರೇಪ್ಸ್ ಆರ್ 100, ಇದು ಪಾಸಿಟಿವ್ ಸೆಂಟೆನ್ಸಲ್ಲಿ 50 ಇರುತ್ತೆ, ಆಲ್ ಅಂದರೆ 100, ಇದು 50 ಇರುತ್ತೆ. ಓಕೆ, 100 50 ಇದೆ, ನಾನು ಮರ್ಜ್ ಮಾಡಿದೆ. ನಮಗೆ ಉಳಿದಿರೋ ಸೆಂಟೆನ್ಸ್ ಏನು, ಆಲ್ ಆಪಲ್ಸ್ ಆರ್ ರೆಡ್ ಅಂತ ಬಂತು ಸೆಂಟೆನ್ಸ್. ಆಲ್ ಆಪಲ್ಸ್ ಆರ್ ರೆಡ್ ಪಾಸಿಬಿಲಿಟಿ, ರಾಂಗ್. ಆಲ್ ಆಪಲ್ಸ್ ಆರ್ ರೆಡ್ ಅನ್ನೋದು ಸ್ಟೇಟ್ಮೆಂಟಲ್ಲೇ ಇದೆ, ಆಲ್ರೆಡಿ 100% ಟ್ರೂ. ಪಾಸಿಬಿಲಿಟಿ ಇದೆ ಅಂತ ಕೇಳಿದರೆ ಡಬಲ್ ಸರಿ ಕೇಳಬಾರ್ದು, ಒಂದೇ ಸರಿ ಸೆಂಟೆನ್ಸ್. ಆಲ್ ಆಪಲ್ಸ್ ಆರ್ ರೆಡ್ ಟ್ರೂ, ಬಟ್ ಪಾಸಿಬಿಲಿಟಿ ಇದೆಯಾ? ರಾಂಗ್. ಇಲ್ಲ, ಯಾಕಂದ್ರೆ ಆಲ್ರೆಡಿ ಅದು ಇದೆ. ಸಮ್ ಆಪಲ್ಸ್ ಆರ್ ರೆಡ್ ಪಾಸಿಬಿಲಿಟಿ, ಎಸ್. ಎಲ್ಲ ಆಪಲ್ಗಳು ರೆಡ್ ಆದಾಗ ಸ್ಟೇಟ್ಮೆಂಟ್ ಇದು. ನಮ್ಮ ಇಮ್ಯಾಜಿನೇಷನ್ ಏನು, ಇದರಲ್ಲಿ ಸ್ವಲ್ಪ ರೆಡ್ ಆಗ್ಬೋದಲ್ವಾ? ಸಾರಿ, ಇದು ರಾಂಗ್ ಆಗುತ್ತೆ. ಯಾಕೆ? ಎಲ್ಲ ಆಪಲ್ಗಳು ರೆಡ್ ಇದೆ, ಸ್ವಲ್ಪ ಆಪಲ್ಗಳು ಮಾತ್ರ ರೆಡ್. ಎಲ್ಲ ಆಪಲ್ಗಳು ರೆಡ್ ಇದೆ, ಸ್ವಲ್ಪ ಆಪಲ್ಗಳು ಮಾತ್ರ ರೆಡ್, ಅದು ಟ್ರೂ ಆಗುತ್ತೆ. ಪಾಸಿಬಿಲಿಟಿಲಿ ರಾಂಗ್ ಆಗುತ್ತೆ, ಯಾಕಂದರೆ ಇದು 100% ಟ್ರೂ. ಎಲ್ಲ ಆಪಲ್ಗಳು ರೆಡ್ ಇದ್ದಾಗ ಅದ್ರ ಸ್ವಲ್ಪ ಆಪಲ್ಗಳು ಕೂಡ ರೆಡ್ಡೇ, ಮತ್ತು ಸಾಧ್ಯತೆ ಇದೆಯಾ? 100% ಟ್ರೂ ಇದೆ ಇಲ್ಲಿ. ಎಲ್ಲ ಆಪಲ್ಗಳು ರೆಡ್ ಆಗಿದ್ದಾಗ ಸ್ವಲ್ಪ ಆಗುತ್ತೆ, ಸ್ವಲ್ಪ ಆಗಲ್ಲ, ಪಾಸಿಬಿಲಿಟಿ ಇದೆಯಾ? ಇಲ್ಲ, ರಾಂಗ್ ಆಗುತ್ತೆ. ಓಕೆ, ಸಮ್ ಆಪಲ್ಸ್ ಆರ್ ನಾಟ್ ರೆಡ್, ಹೇಗೆ ಸಾಧ್ಯ ಇಲ್ಲಿ ನೋಡಿ, ಎಲ್ಲ ಆಪಲ್ಗಳು ರೆಡ್ಡೇ, ಆದರೆ ಸ್ವಲ್ಪ ಆಪಲ್ಗಳು ರೆಡ್ ಆಗಕ್ಕೆ ಸಾಧ್ಯ ಇದೆಯಾ? ರಾಂಗ್. ಬರೋದೇ ಇಲ್ಲ, ನೆಗೆಟಿವ್ ಸೆಂಟೆನ್ಸ್ ಕ್ರಿಯೇಟೇ ಆಗಲ್ಲ, ಯಾಕಂದರೆ ಎಲ್ಲ ಆಪಲ್ಗಳು ರೆಡ್ ಆಗಿದಾವೆ ಇಲ್ಲಿ. ನೋ ಆಪಲ್ ಇಸ್ ರೆಡ್, ಪಾಸಿಬಿಲಿಟಿ ಇದೆಯಾ? ಇಲ್ಲ. ರೀಸನ್ ಇಷ್ಟೇ, ಎಲ್ಲ ಆಪಲ್ಗಳು ರೆಡ್ಡೇ. ಈಗ 100% ಇದೆ, ಎಲ್ಲ ಆಪಲ್ಗಳು ರೆಡ್ ಆಗಿದ್ದಾಗ ಸಮ್ ಆಪಲ್ ಆರ್ ರೆಡ್ ಟ್ರೂ. ಓಕೆ, ಅದರಲ್ಲಿ ಸ್ವಲ್ಪ, ಆದರೆ ಪಾಸಿಬಿಲಿಟಿ ಇದೆ ಅಂತ ಕೇಳಿದ್ರೆ ಅದು ರಾಂಗ್ ಆಗುತ್ತೆ. ನೆಕ್ಸ್ಟ್, ಆಲ್ ಗ್ರೇಪ್ಸ್ ಆರ್ ಆಪಲ್ ಪಾಸಿಬಿಲಿಟಿ. ಗ್ರೇಪ್ಸ್ ಮತ್ತು ಆಪಲ್ ಮಧ್ಯೆ ಕ್ರಿಯೇಟ್ ಇರ್ತಿದ್ದಾನೆ. ಆಲ್ ಗ್ರೇಪ್ಸ್ ಆರ್ ಟ್ರೂ ಆಗುತ್ತೆ ನೋಡಿ. ಇದು ಫಸ್ಟ್ ಸ್ಟೇಟ್ಮೆಂಟಲ್ಲೇ ಇದೆ, ಎರಡನೇ ಸ್ಟೇಟ್ಮೆಂಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಆಲ್ ಆಪಲ್ಸ್ ಆರ್ ಗ್ರೇಪ್ಸು, ಆಲ್ ಗ್ರೇಪ್ಸ್ ಆರ್ ಆಪಲ್ಸ್, ಪಾಸಿಬಿಲಿಟಿ ಇದೆಯಾ? ಇದೆ. ಇಲ್ಲಿ ಸ್ವಲ್ಪ ಎಲ್ಲ ಆಪಲ್ಗೂ ಗ್ರೇಪ್ ಆಗಿದೆ. ಗ್ರೇಪ್ಸು, ಎಲ್ಲ ಗ್ರೇಪ್ಸ್ಗಳು ಆಪಲ್ ಆಗ್ಬೋದು, ನಮಗೆ ಗೊತ್ತಿಲ್ಲ. ಇಲ್ಲಿ ನೆಗೆಟಿವ್ ಇಲ್ಲ, ನಾಟು ಮತ್ತೊಂದು ಏನು ಇಲ್ಲೇ ಇಲ್ಲ. ಸೊ ನಾವೆಲ್ಲ ಗ್ರೇಪ್ಸ್ನ ಆಪಲ್ ಮಾಡ್ಬೋದು, ಪಾಸಿಟಿವ್ ಇದೆ. ಸಮ್ ಗ್ರೇಪ್ಸ್ ಆರ್ ನಾಟ್ ಆಪಲ್ ಇಸ್ ಪಾಸಿಬಲ್. ಸಮ್ ಗ್ರೇಪ್ಸ್ ಆರ್ ಎಸ್. ಈಗ ನೋಡಿ ನಿಮಗೆ ಯಾವ ಥರ ಅಂತ ಹೇಳಿದರೆ, ಆಪಲ್, ಆಲ್ ಆಪಲ್ಸ್ ಆರ್ ಗ್ರೇಪ್ಸ್. ಓಕೆ, ಎಲ್ಲ ಆಪಲ್ಗಳು ಗ್ರೇಪ್ಸ್ ಇದೆ, ಕರೆಕ್ಟ್. ಇದು ಟ್ರೂ ಸೆಂಟೆನ್ಸ್. ಇಲ್ಲಿ ನಾವು ಸ್ವಲ್ಪ ಭಾಗವನ್ನು, ಇವೆಲ್ಲ ಅಂದರೆ ನಮಗೆ ಇದು ಇಮ್ಯಾಜಿನೇಷನ್, ಎಲ್ಲ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಎಲ್ಲಿ ಇಲ್ಲ. ಎಲ್ಲ ಗ್ರೇಪ್ಸ್ನ ಆಪಲ್ ಮಾಡ್ಬೋದಾ? ನಾವು ಮಾಡ್ಬೋದು, ಪಾಸಿಬಿಲಿಟಿ ಇದೆ. ನೆಕ್ಸ್ಟ್, ಸೇಮ್ ಗ್ರೇಪ್ಸ್ ಆರ್ ನಾಟ್. ಸ್ವಲ್ಪ ಇಲ್ಲಿ ನೋಡಿ, ಇದ್ರ ಒಳಗಡೆ ಇದಿರೋದ್ರಿಂದ ರಿಮೈನ್ ಇದರ ಭಾಗ ಇದಕ್ಕೆ ಸಂಬಂಧ ಇಲ್ಲ. ನಾವು ಸಂಬಂಧನೂ ಮಾಡ್ಬೋದು, ರಿಲೇಷನ್ಶಿಪ್ ಕ್ರಿಯೇಟ್ ಮಾಡ್ಬೋದು, ಕ್ರಿಯೇಟ್ ಮಾಡ್ದೇನೂ ಇರ್ಬೋದು. ಸಮ್ ಗ್ರೇಪ್ಸ್ ಆರ್ ನಾಟ್ ಆಪಲ್ ಆಗಿ ಸಾಧ್ಯ ಅಲ್ಲ, ಪಾಸಿಬಿಲಿಟಿ ಇದೆಯಾ? ಪಾಸಿಬಿಲಿಟಿ ಇದೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಅರ್ಥ ಆಗುತ್ತೆ, ನಿಮ್ಮ ಇಮ್ಯಾಜಿನೇಷನ್ ಮೇಲೆ ಹೋಗುತ್ತೆ ಇದು. ನೆಕ್ಸ್ಟು, ಆಲ್ ರೈನ್ಸ್ ಆರ್ ವಾಟರ್. ಆಲ್ ರೈನ್ಸ್ ಆರ್ ವಾಟರು, ನೋ ರೈನ್ ಈಸ್ ಕ್ಲೌಡ್. ಓಕೆ, ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ಇದು ನೆಗೆಟಿವ್ ಇದೆ. ಸೊ ಮರ್ಜ್ ಆದರೆ ನಮಗೆ ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ. ಇಲ್ಲಿ ಪಾಸಿಟಿವ್ ಯಾವುದಿದೆ? ಸಮ್ ರೈನ್ಸ್ ಆರ್ ಪಾಸಿಬಿಲಿಟಿಯಲ್ಲಿ ನೋಡ್ಕೋಬಿಡಿ. ಸೊ ಸಾಲ್ವ್ ಮಾಡೋಣ. ಆಲ್ ಅಂದರೆ 100, ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 50, ನೋ ಅಂದರೆ 100, ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 100. ಓಕೆ, ಸಮ್ ರೈನ್ಸ್ ಆರ್ ನಾಟ್ ಆರು, ರೈನ್ಸ್ ವಾಟರ್. ಓಕೆ, ಒಂದೇ ಸೆಂಟೆನ್ಸೇ ಕೇಳ್ತಿದ್ದಾನೆ.
ಆಲ್ ರೈನ್ಸ್ ಆರ್ ವಾಟರ್, ಎಲ್ಲ ರೈನು ವಾಟರು. ಸಮ್ ರೈನ್ಸ್ ಆರ್ ನಾಟ್ ವಾಟರ್. ಇಲ್ಲಿ ಇಲ್ಲಿ 100% ಇದೆ, ಇದು ಎಲ್ಲ ರೈನು ವಾಟರ್ ಆಗಿರೋದಕ್ಕೋಸ್ಕರ ನಾಟ್ ಅನ್ನೋದೊಂದು ಬರೋದಲ್ಲ, ಪಾಸಿಬಿಲಿಟಿನೂ ಬರಲ್ಲ. ಸೊ ರಾಂಗು. ಸಮ್ ರೈನ್ಸ್ ಆರ್ ಕ್ಲೌಡ್ ಈಸ್ ಪಾಸಿಬಿಲಿಟಿ. ಸೊ ರೈನ್ಸು ಮತ್ತು ಕ್ಲೌಡ್ ಮಧ್ಯೆ ರೈನು ಕ್ಲೌಡ್ ಇಲ್ಲೇ ಇದೆ, ಈ ಸ್ಟೇಟ್ಮೆಂಟಿಂದ ಕೇಳಿದ್ದಾನೆ. ಇದು ಯಾವುದೇ ಈ ಎರಡನೇ ಸ್ಟೇಟ್ಮೆಂಟಲ್ಲಿ ಯಾವುದೇ ರೈನು ಕ್ಲೌಡ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು 100% ಹೇಳ್ತಿದ್ದಾನೆ. ಯಾವುದಕ್ಕೂ ಸಂಬಂಧನೇ ಇಲ್ಲ ಕ್ಲೌಡಿಗೆ. ಇಲ್ಲಿ ಅವರು ನಾವು ಅದನ್ನ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಣ ಅಂದರೆ ಸ್ವಲ್ಪ ರೈನು ಕ್ಲೌಡ್ ಆಗಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ಕಾರಣ ಇಷ್ಟೇ, ಯಾಕಂದರೆ ಯಾವುದು ಇಲ್ಲ ಅನ್ನೋದು ಸ್ಟೇಟ್ಮೆಂಟಲ್ಲಿದೆ. ನೆಕ್ಸ್ಟ್ ಆಲ್ ವಾಟರ್ ಆರ್ ಕ್ಲೌಡ್ ಪಾಸಿಬಿಲಿಟಿ. ಈಗ ವಾಟರ್ ಮಧ್ಯೆ ಕ್ಲೌಡು ರಿಲೇಷನ್ಶಿಪ್ ಕ್ರಿಯೇಟ್ ಮಾಡಬೇಕು. ರೈನು 100 ನಾವು ರಿಲೇಷನ್ ಕ್ರಿಯೇಟ್ ಮಾಡ್ಬೋದು. 100 ಕ್ಲಿಯರ್ ಆಯಿತು. ಇಲ್ಲಿ ವಾಟರ್ ಮಧ್ಯೆ ಕ್ಲೌಡ್ ಇದೆ. ಇಲ್ಲಿ ನೀವು ಸೆಂಟೆನ್ಸ್ ಬರ್ಕೋಬೇಕು, ಯಾಕಂದರೆ ಇಲ್ಲಿ ಸಪೋಸ್ ಇಲ್ಲಿ ಇವೆರಡು ಮಧ್ಯೆ ಮರ್ಜ್ ಆಗಿ ಆಲ್ ರೈನ್ಸ್ ಈಸ್ ಕ್ಲೌಡ್ ಈ ಥರ ಬರೀತಿದ್ವಿ ಅಂದರೆ ಇದು ಮೇಲೆ ಕೆಳಗಡೆ ಬಂದಿರೋದಕ್ಕೋಸ್ಕರ ನಾವು ಇನ್ನು ಯಾವ ಥರ ಬರಿಬೋದು? 50-100 ಅಂದರೆ ಏನು ಹೇಳಿ? 50 ಅಂದರೆ ಸಮ್, 100 ಯಾವ ಬರುತ್ತೆ? ಇದು ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ. ಸಮ್ ವಾಟರ್ ಆರ್ ನಾಟ್ ಕ್ಲೌಡ್. ಓಕೆ, ಇಲ್ಲಿ ಇವತ್ತು ವಾಟರ್ ಈಸ್ ಕ್ಲೌಡ್ ಅಂತ ಬಂದಿದೆ ಅಂದರೆ 50 ಇದೆ. 50 ಅಂದರೆ ಸಮ್. ಇವು ನೋಡಿ, ಇವಾಗ ಸಮ್ ಆರ್ ನಾಟ್, ಸಮ್ ಅಂದರೆ 50, ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 100. ಇದು 50-100 ಬಂತ. ಈ ಥರ ಸೆಂಟೆನ್ಸ್ ಹೀಗಿದ್ದ ಮಾತ್ರ ಸೆಂಟೆನ್ಸ್ ಬರೋಕ್ಕೆ ಸಾಧ್ಯ. ನೀವು ಈ ಥರ ಬರೆದ್ಬಿಡ್ತೀರಿ. ಯಾವ ಥರ? ಸಮ್ ವಾಟರ್ ಆರ್ ಕ್ಲೌಡ್. ಇದು ಸಮ್ ಅಂದರೆ 50, ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 50. ಇದು ಬರೆಯೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 100 ಬರಬೇಕು. 50-100 ಇದು ಬರದೆ. ಇಲ್ಲಿ ನೋಡಿ ಏನು ಹೇಳ್ತಿದ್ರೆ, ಆಲ್ ವಾಟರ್ ಆರ್ ಕ್ಲೌಡ್ ಈಸ್ ಪಾಸಿಬಿಲಿಟಿ. ಆಲ್ ವಾಟರ್ ಆರ್ ಕ್ಲೌಡ್ ಈಸ್ ಪಾಸಿಬಿಲಿಟಿ. ಸೊ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಾರಣ ಸಮ್ ವಾಟರ್ ಆರ್ ನಾಟ್. ಈ ವಾಟರು ಇದರಲ್ಲಿ ಸ್ವಲ್ಪ ಪಾರ್ಟ್ ಆಫ್ ದ ವಾಟರ್ ಈಸ್ ನಾಟ್ ಕ್ಲೌಡ್. ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಅವನೇನು ಹೇಳ್ತಾನೆ ಅಂದರೆ ಎಲ್ಲ ವಾಟರ್ನು ನಾವು ಕ್ಲೌಡ್ ಮಾಡ್ಬೋದಾ? ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಾಂಗು. ಆಲ್ ಕ್ಲೌಡ್ಸ್ ಆರ್ ವಾಟರ್ ಈಸ್ ಪಾಸಿಬಿಲಿಟಿ. ಆಲ್ ಕ್ಲೌಡ್ಸ್ ಆರ್ ವಾಟರ್ ಈಸ್ ಪಾಸಿಬಿಲಿಟಿ. ಪಾಸಿಬಿಲಿಟಿ ಇದೆ. ಇವೆರಡರ ಮಧ್ಯೆ ಯಾವುದೇ ರಿಲೇಷನ್, ಕೆಳಗಿಂದ ಮೇಲೆ ಹೋಗ್ತೀವಿ, ಯಾವ ರಿಲೇಷನ್ ಇಲ್ಲ. ಸೊ ಇವೆರಡರ ಮಧ್ಯೆ ಯಾವುದೇ ರಿಲೇಷನ್ ಇಲ್ಲ ಅಂದರೆ ಇವಾಗ ನೋಡಿ, ನಾವು ಮೇಲ್ಗಡೆ ಇರೋದಕ್ಕೂ ಕೆಳಗಡೆ ಇರೋದಕ್ಕೂ ರಿಲೇಷನ್ ಕ್ರಿಯೇಟ್ ಮಾಡಿ ಇಲ್ಲಿ ಒಂದು ಲೈನ್ ಕ್ರಿಯೇಟ್ ಆಯಿತು. ಮೇಲ್ಗಡೆಯಿಂದ ಇದು ಕೆಳಗಡೆ ಬಂತು. ಸೊ ರಿವರ್ಸ್ ಅಂದರೆ ಕ್ಲೌಡ್ ಮತ್ತು ವಾಟರ್ ಮಧ್ಯೆ ಯಾವುದೇ ರಿಲೇಷನ್ ಇಲ್ಲ, ಕ್ರಿಯೇಟ್ ಆಗಲ್ಲ. ಅಲ್ಲಿ ಎಲ್ಲ ಏನೇ ಕೊಟ್ಟರು, ಅದು ಯಾವುದೇ ಸೆಂಟೆನ್ಸ್ ಕೊಟ್ಟರು, ಇದ್ರ ಮಧ್ಯೆ ಯಾವುದೇ ರಿಲೇಷನ್ ಇಲ್ಲದೆ ಇರುವಾಗ ಯಾವುದೇ ರಿಲೇಷನ್ ಪಾಸಿಬಿಲಿಟಿ ಕೇಳಿದ್ರೆ ಟ್ರೂನೇ ಆಗುತ್ತೆ. ಸೊ ನಾರ್ಮಲ್ ಇದನ್ನು ಈ ಥರ ಬರೀತೀನಿ ನೋಡಿ. ಇದನ್ನು ನಾನು ಕ್ಲೌಡ್ 100 ಇದೆ, ಇಲ್ಲಿ ಇದು 50 ಇದೆ. ಇದು ಯಾವಾಗ ಸಾಧ್ಯ? ಆಲ್ ಕ್ಲೌಡ್ ಆರ್ ವಾಟರ್. ಇದು ಆಲ್ ಅಂದರೆ 100 ಬರುತ್ತೆ. ಈ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 50 ಬರುತ್ತೆ. 100-50 ಬಂತ. ಆಲ್ ಕ್ಲೌಡ್ ಆರ್ ವಾಟರ್ ಪಾಸಿಬಿಲಿಟಿ ಇದೆ. ಓಕೆ, ನಾವು ಬರೆದಾಗ ಪಾಸಿಬಿಲಿಟಿ ಇದೆ ಅಂದರೆ ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವನು, ನಾವು ಬರಿತಿದ್ದೀನಿ ಅಂದರೆ ಸಾಧ್ಯತೆ ಇದೆ. ಸೊ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಪಾಸಿಬಿಲಿಟಿನ ಒಂದು 2-3 ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಅರ್ಥ ಆಗೋದು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದೆ, ಸಾಲ್ವ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ಕಂಪ್ಲೀಟಾಗಿ ನೋಡಬೇಕು ನೀವು. ಆಲ್ ಟ್ರೀಸ್ ಆರ್ ಪ್ಲಾಂಟ್ಸು, ಸಮ್ ಟ್ರೀಸ್ ಆರ್ ನಾಟ್ ಅರ್ತ್. ಪಾಸಿಟಿವ್. ಓಕೆ, ಪಾಸಿಬಿಲಿಟಿ ಇದೆ. ಫಸ್ಟ್ ಹೆಂಗೆ ಕೇಳಿದಾನೆ, ಇವೆರಡು ಮಧ್ಯೆ ರಿಲೇಷನ್ಶಿಪ್ ಕ್ರಿಯೇಟ್ ಆಗುತ್ತೆ ನೋಡೋಣ. ಆಲ್ ಟ್ರೀಸ್ ಆರ್ ಪ್ಲಾಂಟ್ಸು, ಸಮ್ ಟ್ರೀಸ್. ಓಕೆ, ಸಮ್ ಟ್ರೀಸ್ ಇದೆ, ಆಲ್ ಟ್ರೀಸ್ ಇದೆ. ಸೊ ಇಲ್ಲಿ 100 ಇದೆ, ಇದು 50, ಇದು 100 ಅಲ್ಲ, ಇದು 50, ಇದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 100. 50-100 ಮರ್ಜ್ ಆಯಿತು, ಪ್ಲಾಂಟು ಅರ್ತ್ ಉಳ್ಕೊಡ್ತು. ಸೊ ಇದು ಯಾವ ಥರ ಸೆಂಟೆನ್ಸ್ ಫಾರ್ಮ್ ಆಗುತ್ತೆ? ಸಮ್ ಪ್ಲಾಂಟ್ಸ್ ಆರ್ ನಾಟ್ ಅರ್ತ್. ಓಕೆ, ಅವ ಮಾತ್ರ 50-100 ಬರೋಕ್ಕೆ ಸಾಧ್ಯ. ಪ್ರೀವಿಯಸ್ ಒನ್ನಲ್ಲಿ ಬರ್ದಿದ್ದಲ್ಲ ಅದೇ ರೀತಿ ಸೆಂಟೆನ್ಸಲ್ಲಿ ಬಂದ್ಬಿಟ್ಟಿದೆ. ಆಲ್ ಪ್ಲಾಂಟ್ಸ್ ಆರ್ ಅರ್ತ್ ಇಸ್ ಪಾಸಿಬಿಲಿಟಿ. ಆಲ್ ಪ್ಲಾಂಟ್ಸ್ ಆರ್ ಅರ್ತ್ ಎಲ್ಲಿದೆ? ಆಲ್ ಪ್ಲಾಂಟ್ಸ್ ಆರ್ ಅರ್ತ್ ಪಾಸಿಬಿಲಿಟಿ. ರಾಂಗ್ ಆಗುತ್ತೆ. ಏನೋ ಕ್ಲಿಯರ್ ಆಗಿ ಹೇಳಿದೆ. ಏನಂತ ಹೇಳಿದ್ರೆ, ಸಮ್ ಪಾರ್ಟ್ ಆಫ್ ದ ಪ್ಲಾಂಟ್ ಈಸ್ ನಾಟ್ ಅರ್ತ್. ಈ ಸ್ವಲ್ಪ ಭಾಗ, ಪ್ಲಾಂಟಿನ ಭಾಗ ಅರ್ತಿಗೆ ಸಂಬಂಧನೇ ಇಲ್ಲ. ಇವನೇನು ಹೇಳ್ತಾನೆ, ಎಲ್ಲ ಪ್ಲಾಂಟು ನಾನು ಅರ್ತ್ ಮಾಡ್ತೀನಿ ಅನ್ನೋದಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ಸಮ್ ಪ್ಲಾಂಟ್ಸ್ ಆರ್ ಅರ್ತ್ ಈಸ್ ಪಾಸಿಬಿಲಿಟಿ. ಸಮ್ ಪ್ಲಾಂಟ್ಸ್ ಆರ್ ಪಾಸಿಬಿಲಿಟಿ ಇದೆ, ಕಾರಣ ಸಮ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ನಾಟ್ ಅರ್ತ್. ಇನ್ನು ಉಳಿದಿರೋ ಭಾಗನ ನಾವು ಅಂದರೆ ಸ್ವಲ್ಪ ಭಾಗ ಇದಕ್ಕೆ ಸಂಬಂಧ ಇಲ್ಲ, ಇನ್ನು ಉಳಿದಿರೋ ಭಾಗ ನಾವು ಅರ್ಥ ಮಾಡಬಹುದು, ಅದು ಸಾಧ್ಯತೆ ಇದೆ. ಟ್ರೂ. ನೆಕ್ಸ್ಟ್, ಸಮ್ ಪ್ಲಾಂಟ್ಸ್ ಆರ್ ನಾಟ್ ಅರ್ತ್ ಪಾಸಿಬಿಲಿಟಿ. ಸಮ್ ಪ್ಲಾಂಟ್ಸ್ ಆರ್ ನಾಟ್ ಅರ್ತ್ ಸೆಂಟೆನ್ಸಲ್ಲಿ 100% ಹೇಳಿಬಿಟ್ಟಿದ್ದಾನೆ. ಸ್ವಲ್ಪ ಭಾಗ ಅರ್ಥ ಅಲ್ಲ ಅಂತ. ಸೆಂಟೆನ್ಸ್ ಅಂದರೆ ಸ್ಟೇಟ್ಮೆಂಟ್ ಏನಿದೆಯೋ ಅದೇ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾನೆ, ಬಟ್ ಪಾಸಿಬಿಲಿಟಿ ಕೇಳಿದ್ರೆ ತಪ್ಪಾಗುತ್ತೆ. ಅದು ಫಸ್ಟ್ ಒನ್ನಲ್ಲೇ ಕವರ್ ಆಗಿದೆ. ನೋ ಪ್ಲಾಂಟ್ ಈಸ್ ಅರ್ತ್ ಈಸ್ ಪಾಸಿಬಿಲಿಟಿ. ನೋ ಪ್ಲಾಂಟ್ ಈಸ್ ಪಾಸಿಬಿಲಿಟಿ ಇದೆ. ಸ್ವಲ್ಪ ಭಾಗ ಆಫ್ ದ ಪ್ಲಾಂಟ್ ಈಸ್ ನಾಟ್ ಅರ್ತ್. ಅರ್ತಿಗೂ ಪ್ಲಾಂಟಿನ ಸ್ವಲ್ಪ ಪ್ಲಾಂಟ್ಸಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾನೆ. ನಾವು ಯಾವುದು ಸಂಬಂಧ ಇಲ್ಲ ಅಂತಲೂ ಬರಿಬೋದು, ಅಥವಾ ಸ್ವಲ್ಪ ಸಮ್ ಪಾರ್ಟ್ ಆಫ್ ದ ಪ್ಲಾಂಟ್ ಅರ್ಥ ಆಗ್ಬೋದು, ಯಾವುದು ಆಗದೇನೆ ಇರ್ಬೋದು. ಎರಡು ಪಾಸಿಬಿಲಿಟಿ.
ಸೊ ಫಸ್ಟ್ ಒನ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ಪಾಸಿಬಿಲಿಟಿ ಕೇಳ್ತಿದ್ದಾನೆ, ಟ್ರೂ. ನೆಕ್ಸ್ಟು ಆಲ್ ಅರ್ತ್ ಆರ್ ಪ್ಲಾಂಟ್ ಪಾಸಿಬಿಲಿಟಿ. ಅರ್ತ್ ಮತ್ತು ಪ್ಲಾಂಟ್ ಬಗ್ಗೆ ಕೇಳ್ತಿದ್ದಾನೆ. ಇವಾಗ ನಾನು ಹೇಳಿದ್ದೀನಿ ಇಲ್ಲೇನು ಕೇಳ್ತಿದ್ದಾನೆ ಅಂದರೆ ಅರ್ತು ಮತ್ತು ಪ್ಲಾಂಟು. ನಾನು ಹೇಳಿದ್ದೀನಿ ನಿಮಗೆ ಅರ್ತು. ಸೊ ಸೆಂಟೆನ್ಸ್ ಈ ಥರ ಎರಡು ಸೆಂಟೆನ್ಸ್ ಮರ್ಜ್ ಮಾಡಿ, ಎರಡು ನಾವು ಸ್ಟೇಟ್ಮೆಂಟ್ ಮರ್ಜ್ ಮಾಡಿದಾಗ ಈ ಥರ ಏನು ಬಂದಿದೆ ಅಂದರೆ ಸಮ್ ಪ್ಲಾಂಟ್ಸ್ ಆರ್ ನಾಟ್ ಅರ್ತ್ ಅಂತ ಬಂದಿದೆ. ಸೊ ಅರ್ತ್ ಮತ್ತು ಪ್ಲಾಂಟ್ ಮಧ್ಯೆ ಯಾವುದೇ ರಿಲೇಷನ್ಶಿಪ್ ಇಲ್ಲ. ಅಲ್ಲಿ ಏನೇ ಪಾಸಿಬಿಲಿಟಿ ಕೇಳಿದ್ರು ಟ್ರೂ ಆಗುತ್ತೆ. ಇಲ್ಲೇನು ಕೇಳ್ತಿದ್ದಾನೆ ಅರ್ತ್ ಪ್ಲಾಂಟು. ಸೊ ಇವಿಷ್ಟು ನಾಲ್ಕು ಯಾವುದೇ ರಿಲೇಷನ್ ಇಲ್ಲ ಅರ್ತ್ ಮತ್ತು ಪ್ಲಾಂಟಿಗೆ. ಪ್ರೀವಿಯಸ್ ಒನ್ನಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ಲೌಡ್ ವಾಟರ್ದು. ಅದೇ ರೀತಿ ಅರ್ತ್ ಪ್ಲಾಂಟಿಗೆ ಯಾವುದೇ ರಿಲೇಷನ್ಶಿಪ್ ಇಲ್ಲವೇ ಇಲ್ಲ. ಇಲ್ಲಿ ಅಲ್ಲಿ ಏನೇ ಪಾಸಿಬಿಲಿಟಿ ಕೇಳಿದ್ರೆ ಸಾಧ್ಯ ಆಗುತ್ತೆ, ಅದರ ಅರ್ಥ ಎಲ್ಲ ರೈಟು. ನೆಕ್ಸ್ಟ್ ಕ್ವಶನ್ನು, ಆಲ್ ಕಾರ್ಸ್ ಆರ್ ಬಸ್ಸು, ನೋ ಕಾರ್ ಇಸ್ ಬಸ್. ಓಕೆ, ಟ್ರೈನ್ ಪಾಸಿಬಿಲಿಟಿ ಕೇಳ್ತಿದ್ದಾನೆ. ಸೊ ನಾರ್ಮಲ್ ಸೆಂಟೆನ್ಸ್ ಇದೆ. ಸೊ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್, ಇಲ್ಲಿ ನೆಗೆಟಿವ್ ಅಂದರೆ ನೆಗೆಟಿವ್ ಬರಬೇಕು, ಎರಡು ನೆಗೆಟಿವ್ ಬರ್ತಿದೆ, ಚೆಕ್ ಮಾಡ್ಬೋದು ನಾವು. ಬಸ್ಸು ಮತ್ತು ಟ್ರೈನ್ ಬಗ್ಗೆ ರಿಲೇಷನ್ ಕೇಳ್ತಿದ್ದಾನೆ, ಬಸ್ಸು ಟ್ರೈನ್ ರಿಲೇಷನ್ ಕೇಳ್ತಿದ್ದಾನೆ. ಕಾರ್ ಇಲ್ಲಿ ಕಾರ್ 100 ಇದೆ, ಇದು 100 ಇದೆ. ನೆಗೆಟಿವ್ ಸೆಂಟೆನ್ಸಲ್ಲಿ ಇದು 100 ಆಗುತ್ತೆ, ಪಾಸಿಟಿವ್ ಸೆಂಟೆನ್ಸಲ್ಲಿ ಇದು 50 ಆಗುತ್ತೆ. ಎರಡು ಮರ್ಜ್ ಆಯಿತು. 50, 100 ಯಾವ ಬರುತ್ತೆ ಅಂದರೆ ಸಮ್ ಬಸ್ಸಸ್ ಆರ್ ನಾಟ್ ಟ್ರೈನ್. ಓಕೆ, ಇಲ್ಲಿ ಯಾವ ಥರ ಬರೀಬೇಕು ಇದು ಇವೆರಡು ಮಧ್ಯೆ ನೋಡಿ, ಈ ಥರ ಲೈನ್ ಬಂದಾಗ ಈಸಿ ಹೇಳ್ಬೋದು. ಈ ಥರ ಲೈನ್ ಬಂದಾಗ ನಾವು ಸೆಂಟೆನ್ಸ್ ಬರೀಲೇಬೇಕಾಗುತ್ತೆ. 50, 100 ಯಾವ ಬರುತ್ತೆ ಅಂದರೆ ಸಮ್ ಬಿ ಆರ್ ನಾಟ್ ಟ್ರೈನ್. ಓಕೆ, ಇದು ಪಾಸಿಬಿಲಿಟಿ ನೋಡೋದು. ಸೊ ನಾರ್ಮಲ್ ನೋಡ್ಬೇಕಂದ್ರೆ ಇಲ್ಲಿ ನಾರ್ಮಲ್ ಕ್ವಶನ್ಸ್ ಇದೆ ನಮಗೆ. ಸಮ್ ಬಸ್ಸಸ್ ಅಂತಂದರೆ 50 ಇದೆ, ನಾಟ್ ಅಂತ ಬಂದಿರೋದಕ್ಕೋಸ್ಕರ ಇದು 100. ಇಲ್ಲಿ ಬಸ್ಸು 50 ಇದೆ, ಟ್ರೈನು 100 ಬರಿಬೋದು. ಸೊ ರೈಟ್. ನೆಕ್ಸ್ಟು ಸಮ್ ಟ್ರೈನ್ ಆರ್ ನಾಟ್ ಬಸ್. ಟ್ರೈನ್ ಸಮ್ ಅಂದರೆ 50, ನಾಟ್ ಅಂತ ಅಂದಾಗ ಬಸ್ಸು 100 ಆಗುತ್ತೆ. ನೆಗೆಟಿವ್ ಸೆಂಟೆನ್ಸಲ್ಲಿ ಬಸ್ ಎಷ್ಟಿದೆ, ಇಲ್ಲಿ 50 ಇದೆ. 15 ನಾವು 100 ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ರಾಂಗ್ ಆಗುತ್ತೆ. ಸೊ ನಾರ್ಮಲ್ ಸೆಂಟೆನ್ಸಿಂಗ್ ಜಸ್ಟ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 150 ರೂಲ್ಸ್ ಅಪ್ಲೈ ಮಾಡಿ ಟೈಪ್ 1, ಟೈಪ್ 2, ಟೈಪ್ 3 ನೋಡ್ಬಿಟ್ರೆ ಕ್ಲಿಯರ್ ಅರ್ಥ ಆಗುತ್ತೆ. ಪಾಸಿಬಿಲಿಟಿಲಿ ಮಾತ್ರ ಮಾಡಬೇಕು. ಆಲ್ ಬಸ್ಸಸ್ ಆರ್ ಟ್ರೈನ್ ಪಾಸಿಬಿಲಿಟಿ. ಆಲ್ ಬಸ್ಸಸ್ ಆರ್ ಟ್ರೈನ್ ಪಾಸಿಬಿಲಿಟಿ. ನೋಡಿ ಸೆಂಟೆನ್ಸ್ ಬರ್ದಿದ್ದೀನಿ ನಾನು. 50 ಟ್ರೈನ್ 100 ಬರಬೇಕಂದ್ರೆ ಸಮ್ ಬಿ ಬಸ್ಸಸ್ ಆರ್ ನಾಟ್ ಟ್ರೈನ್ ಅಂತ ಆಗುತ್ತೆ. ಯಾಕಂದರೆ ಸಮ್ ಅಂದರೆ 50, ನೆಗೆಟಿವ್ ಸೆಂಟೆನ್ಸಲ್ಲಿ 100. 150 ಯಾವ ಬರುತ್ತೆ ಅಂದರೆ ಸಮ್ ಬಿ ಆರ್ ನಾಟ್ ಟ್ರೈನ್ಸ್ ಅಂತ ಬರೆದಾಗ ಮಾತ್ರ ಬರುತ್ತೆ ಅದು. ಇಲ್ಲೇನು ಕೇಳ್ತಿದ್ದಾನೆ, ಆಲ್ ಬಸ್ಸಸ್ ಆರ್ ಟ್ರೈನ್ ಪಾಸಿಬಿಲಿಟಿ. ಸಮ್ ಪಾರ್ಟ್ ಆಫ್ ದ ಬಸ್ ಈಸ್ ನಾಟ್ ಟ್ರೈನ್ ಅಂದರೆ ಸ್ವಲ್ಪ ಬಸ್ಗಳು ಟ್ರೈನ್ ಆಗಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಎಲ್ಲದನ್ನು ನಾವು ಟ್ರೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಪಾಸಿಬಿಲಿಟಿ ಕೇಳ್ತಿದ್ದಾನೆ, ಇದು ರಾಂಗ್ ಆಗುತ್ತೆ. ನೆಕ್ಸ್ಟು ಆಲ್ ಟ್ರೈನ್ಸ್ ಆರ್ ಬಸ್ ಪಾಸಿಬಿಲಿಟೀಸ್. ಆಲ್ ಟ್ರೈನ್ಸ್ ಆರ್ ಬಸ್ ಪಾಸಿಬಿಲಿಟೀಸ್. ಹೌದು, ಮಾಡ್ಬೋದು. ಸ್ವಲ್ಪ ಬಸ್ಸಿಗೆ ಮತ್ತು ಟ್ರೈನ್ಗೆ ಸಂಬಂಧ ಇಲ್ಲ, ಆದರೆ ಎಲ್ಲ ಟ್ರೈನು ನಾವು ಬಸ್ ಮಾಡ್ಬೋದಾ? ಮಾಡ್ಬೋದು. ಹೇಗೆ ಸೆಂಟೆನ್ಸ್ ನೋಡಿ ಬರ್ತೀನಿ, ನಾವು ಸೆಂಟೆನ್ಸ್ ನೋಡಿ ಬರಿತಾ ಇಲ್ಲ. ಸೊ ಇಲ್ಲಿ ಬಸ್ಸು ಮತ್ತು ಟ್ರೈನ್ ರಿಲೇಷನ್ಶಿಪ್ ಕೇಳಿದಾಗ ನಾವು ಯೋಚನೆ ಮಾಡಬೇಕು. ಓಕೆ, ಆದರೆ ಟ್ರೈನು ಬಸ್ಸು ಮಧ್ಯೆ ಉಲ್ಟಾ, ಟ್ರೈನು ಬಸ್ಸು ಮಧ್ಯೆ ರಿಲೇಷನ್ಶಿಪ್ ಕೇಳಿದಾಗ ಸ್ಟೇಟ್ಮೆಂಟಲ್ಲಿ ಯಾವುದೇ ರೀತಿಯ ರಿಲೇಷನ್ಶಿಪ್ ಇಲ್ಲವೇ ಇಲ್ಲ ಅಲ್ಲಿ. ಸೊ ಅಲ್ಲಿ ಏನೇ ಕೇಳಿದ್ರು ಪಾಸಿಬಿಲಿಟಿ ಅಲ್ಲಿ ಏನೇ ಪಾಸಿಬಿಲಿಟಿ ಕೇಳಿದ್ರೆ ಟ್ರೂ ಆಗುತ್ತೆ. ಪ್ರೀವಿಯಸ್ ಒನ್ನಲ್ಲಿ ಅದೇ ಆಗಿರೋದು ಈ 4. ಈ ಪ್ರೀವಿಯಸ್ ಒನ್ನಲ್ಲಿ ಲಾಸ್ಟ್ ಕ್ಲೌಡು ಮತ್ತು ವಾಟರ್ ಅದೇ ಆಗಿರೋದು. ಓಕೆ, ಅದನ್ನೇ ನಾನು ನಿಮಗೆ ಇಲ್ಲಿ ಹೇಳ್ತಿರೋದು. ನೆಕ್ಸ್ಟು ಓಕೆ, ಇಲ್ಲಿ ನೋಡಿ, ಇಲ್ಲಿ 50 ಆರ್ 100 ಅಂತ ಬರುತ್ತೆ. ಕಾರಣ ಇಷ್ಟೇ, ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್. ಓನ್ಲಿ ಫ್ಯೂ ಅಂತ ಬಂದಾಗ ಎರಡು ಸೆಂಟೆನ್ಸ್ ಕವರ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ, ಎರಡು ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ಓನ್ಲಿ ಫ್ಯೂ ಅಂತ ಬಂದಾಗ ನಿಮಗೆ ಗೊತ್ತು ಸಮ್ ಏನು ಕ್ರಿಯೇಟ್ ಆಗುತ್ತೆ ಅಂದರೆ ಒಂದೇದು ಸಮ್ ಸೆಂಟೆನ್ಸ್ ಯಾವುದು ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಕನ್ಸಿಡರ್ ಮಾಡಿದರೆ ಸಮ್ ಕೀಸ್ ಆರ್ ಲಾಕ್ಸ್ ಅಂತ ಬರುತ್ತೆ. ಸಮ್ ಕೀಸ್ ಆರ್ ನಾಟ್ ನೆಗೆಟಿವ್ ಸೆಂಟೆನ್ಸ್ ಕವರ್ ಮಾಡಿದಾಗ ಬರುತ್ತೆ. ಅಂದರೆ 100 ಬರಬೇಕು. 100 ಬರ್ಬೇಕಂದ್ರೆ ಯಾವ ಬರುತ್ತೆ, ನೆಗೆಟಿವ್. ಸೊ ಓನ್ಲಿ ಫ್ಯೂ ಅಂತ ಬಂದಾಗ ಎರಡು ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ. ಆಲ್ ಕೀಸ್ ಆರ್ ಡೋರ್ಸ್, ಎಲ್ಲ ಕೀಸು ಡೋರ್ಸ್. ಓಕೆ, ಇಲ್ಲಿ ನೋಡೋಣ. ಇದು ಆಲ್ ಲಾಕ್ಸ್ ಆರ್ ಡೋರ್, ಲಾಕು ಡೋರ್ ಬಗ್ಗೆ ಮಾತಾಡ್ತಿದ್ದಾನೆ. ಲಾಕು ಡೋರ್ ಬಗ್ಗೆ ಮಾತಾಡ್ತಿದ್ದಾನೆ ಅಂದಮೇಲೆ ನಾವು ಎರಡನ್ನ ಮರ್ಜ್ ಮಾಡಬೇಕು ಇಲ್ಲಿ, ಲಾಕು ಮತ್ತು ಡೋರು. ಓಕೆ, ಎರಡು ಸ್ಟೇಟ್ಮೆಂಟ್ನ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಕೀ ಕಾಮನ್ ಇದೆ, 50 ಮತ್ತು ಇಲ್ಲಿ 100 ಇದೆ. 100 ಇದು 50 ಆಗುತ್ತೆ. ಓಕೆ, 50 ಆಗುತ್ತೆ. ಇವೆರಡು ಮರ್ಜ್ ಆಯಿತು. ಲಾಕು ಡೋರ್ಸ್ ಉಳಿತು. ಲಾಕು ಡೋರ್ಸ್ ನೋಡಿ ಇಲ್ಲೇನಿದೆ ಅಂದರೆ ನಮಗಿದು ಆಲ್ ಲಾಕ್ಸ್ ಆರ್ ಡೋರ್ಸ್ ಪಾಸಿಬಿಲಿಟಿ ಇದೆಯಾ? ಇಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ನ ಕನ್ಸಿಡರ್ ಮಾಡಬೇಕು. ಯಾವ ಥರ ಅಂದರೆ ಈಗ ನೋಡಿ 100 50, ಸಪೋಸ್ ನೋಡಿ 50 ತೊಗೊಂಡ್ರೆ ನಾವು ಸಮ್ ಲಾಕ್ ಆರ್ ಡೋರ್. ಓಕೆ, ಯಾಕಂದರೆ ಇಲ್ಲಿ 50 ಬರುತ್ತೆ, ಇಲ್ಲಿ ಕೂಡ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದು 50 ಬರುತ್ತೆ. ಇದನ್ನು ನಾವು ಚೆಕ್ ಮಾಡ್ಬೋದು. ನೆಗೆಟಿವ್ ಬರ್ಬೇಕಂದ್ರೆ ನೋ ಲಾಕ್ ಈಸ್ ಡೋರ್. ಯಾಕಂದ್ರೆ 100 50 ಬರೋಕ್ಕೆ ಸಾಧ್ಯನೇ ಇಲ್ಲ. ನೆಗೆಟಿವ್ ಪಾಸಿಟಿವ್ ಕನ್ಸಿಡರ್ ಮಾಡಿದರೆ ನೋ ಲಾಕ್ ಈಸ್ ಬರಲ್ಲ.
ಸಮ್ ನಾಟು ಬರಲ್ಲ, ಸೊ ಅದು ಫಾರ್ಮೇಷನೇ ಬರಲ್ಲ. ಸೊ ಇವೆರಡನ್ನು ಕನ್ಸಿಡರ್ ಮಾಡ್ಬೇಕು ನಾವು. ಸಮ್ ಲಾಕ್ಸ್ ಆರ್ ಡೋರು 50-50 ಸಮ್ ಲಾಕ್ಸ್ ಆರ್ ಡೋರು. ಸ್ವಲ್ಪ ಲಾಕ್ಗಳು ಡೋರ್ ಅಂದ್ರೆ ಆ ಲಾಕ್ಸ್ ಪಾಸಿಬಿಲಿಟಿ ಇದೆ, ಯಾಕಂದ್ರೆ ಸ್ವಲ್ಪ ಭಾಗ ಇದೆ, ಇನ್ನು ಉಳಿದಿದ್ದ ಭಾಗ ಇರ್ಬೋದು, ಇಲ್ಲದೇನೂ ಇರ್ಬೋದು, ಟ್ರೂ. ಅಥವಾ ಸಮ್ ಲಾಕ್ಸ್ ಆರ್ ನಾಟ್ ಡೋರ್ಸ್ ಪಾಸಿಬಿಲಿಟಿ ಇದ್ದಾಗ ಅದು ಕೂಡ ಟ್ರೂ ಆಗುತ್ತೆ, ಅದು ನಾವು ಊಹೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಆಲ್ ಡೋರ್ಸ್ ಆರ್ ಲಾಕ್ ಪಾಸಿಬಿಲಿಟಿ. ಓಕೆ, ಆಲ್ ಡೋರ್ಸ್ ಆರ್ ಲಾಕ್ ಪಾಸಿಬಿಲಿಟಿ. ಓಕೆ, ಡೋರ್ ಮತ್ತೆ ಲಾಕ್ ಯಾವುದೇ ರಿಲೇಶನ್ಶಿಪ್ ಇಲ್ಲ, ಇಲ್ಲಿ ರೈಟ್ ಮಾರ್ಕ್ ಹಾಕ್ಬಿಡ್ತೀರಾ ನೀವು. ಪ್ರೀವಿಯಸ್ ಒನ್ನಲ್ಲಿ ಮಾಡಿದ್ರಲ್ಲ, ಟ್ರೈನ್ ಮತ್ತೆ ಬಸ್ ಯಾವುದೂ ಇಲ್ಲ, ಆ ಥರ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಕಾರಣ ಇಷ್ಟೇ, ಇಲ್ಲಿ ಓನ್ಲಿ ಫ್ಯೂ ಅಂದ್ರೆ ಎರಡು ಸೆಂಟೆನ್ಸ್ ಇದೆ. ಎರಡು ಸೆಂಟೆನ್ಸ್ ಏನಂದ್ರೆ 50-100 ಇದೆ. ಒಂದ್ಸರಿ 50 ಕನ್ಸಿಡರ್ ಮಾಡಿಬಿಟ್ರೆ ನೀವು ಸಮ್ ಡೋರ್ ಆರ್ ಲಾಕ್. 100 ಕನ್ಸಿಡರ್ ಮಾಡಿದ್ರೆ ಸಮ್, ಇದು 50 ಅಲ್ವಾ, ಸಮ್ ಡಿ ಆರ್ ನಾಟ್ ಎಲ್. ನೋಡಿ ಇಲ್ಲಿ ಇದು 50 ಆಗುತ್ತೆ, ಪಾಸಿಟಿವ್ ಸೆಂಟೆನ್ಸ್ ಇರೋದಕ್ಕೋಸ್ಕರ 50 ಬರುತ್ತೆ. ಸಮ್ ಡಿ ಅಂದ್ರೆ 50 ಬರುತ್ತೆ, ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 100 ಬರುತ್ತೆ. 50-50 50-100 50-100 ಎರಡು ಸೆಂಟೆನ್ಸ್ ಬಂತಿಲ್ಲಿ. ಸ್ವಲ್ಪ ಡೋರು ಲಾಕ್ ಆಗಿದೆ, ಸ್ವಲ್ಪ ಇಲ್ಲ ಅಂತ ಬಂದ್ಮೇಲೆ ಎಲ್ಲ ಡೋರ್ನು ಲಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ರಾಂಗ್ ಆಗುತ್ತೆ. ಪ್ರೀವಿಯಸ್ ಒನ್ನಲ್ಲಿ ಓನ್ಲಿ ಫ್ಯೂ ಇಲ್ಲ, ಇಲ್ಲಿ ಅರ್ಥ ಮತ್ತೆ ಪ್ಲಾಂಟ್ ಮಧ್ಯೆ ರಿಲೇಷನ್ ಇರೋದಕ್ಕೋಸ್ಕರ ಓನ್ಲಿ ಫ್ಯೂ ಇಲ್ಲ, ಒಂದೇ ಒಂದು ಸೆಂಟೆನ್ಸ್. ಸೊ ಓನ್ಲಿ ಫ್ಯೂ ಅಲ್ಲಿ ಡಬಲ್ ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ. ಓನ್ಲಿ ಫ್ಯೂ ನಿಮಗೆ ಅರ್ಥ ಆಗಬೇಕಂದ್ರೆ ಟೈಪ್ 3 ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಓನ್ಲಿ ಫ್ಯೂ ರಿಂಗ್ಸ್ ಆರ್ ಸರ್ಕಲ್. ಓನ್ಲಿ ಫ್ಯೂ ರಿಂಗ್ಸ್ ಆರ್ ಸರ್ಕಲ್, ಆಲ್ ರಿಂಗ್ಸ್ ಆರ್. ಓನ್ಲಿ ಫ್ಯೂ ಅಂತ ಬಂದಾಗ ಎರಡು ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ. ಇದು 50 ಅಥವಾ 100, ಒಂದು ಪಾಸಿಟಿವ್ ಸೆಂಟೆನ್ಸ್, ಒಂದು ನೆಗೆಟಿವ್ ಸೆಂಟೆನ್ಸ್. ಆಲ್ ಅಂದ್ರೆ 100 ಪಾಸಿಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 50. ಆಲ್ ಸರ್ಕಲ್ಸ್ ಮೇ ಬಿ ಕ್ಯಾನ್ ಬಿ, ಇವೆಲ್ಲ ಪಾಸಿಬಿಲಿಟಿನೇ, ಅದರ ಅರ್ಥ ಪಾಸಿಬಿಲಿಟಿನೇ. ಓಕೆ, ಆಲ್ ಸರ್ಕಲ್ ಕ್ಯೂಬ್ ಮಧ್ಯೆ 100-50 ಇದೆ, ಇವೆರಡು ರಿಲೇಷನ್ ಕ್ರಿಯೇಟ್ ಆಯಿತು. ಇಲ್ಲೇನು ಬರೀತೀರಾ ಅಂದರೆ ನೀವು ಸಮ್ ನೆಗೆಟಿವ್ ಬರೆಯಕ್ಕೆ ಬರಲ್ಲ, ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ. 50-50 ನೋ ಸರ್ಕಲ್ ಈಸ್ ಕ್ಯೂಬ್ ಅಂತ ಬರೀಲಿಕ್ಕೆ ಆಗಲ್ಲ. ನೋ ಸರ್ಕಲ್ ಈಸ್ ಕ್ಯೂಬ್ ಅಂತ ಬರೆದ್ರೆ ನೀವು ಎರಡು 100 ಬರುತ್ತೆ ನೋಡಿ. ನೋ ಸರ್ಕಲ್ ಈಸ್ ಕ್ಯೂಬ್ ಅಂತ ಬರೆದ್ರೆ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 100, ಇದು 100 ಆಗುತ್ತೆ. ಇಲ್ಲಿ ಇರೋದೇ 50, ಇದು ಸೆಂಟೆನ್ಸ್ ಫಾರ್ಮೇಷನ್ ಆಗಲ್ಲ. ಸೊ ನಾವು ಏನು ಕನ್ಸಿಡರ್ ಮಾಡ್ಬೇಕಂದ್ರೆ ಪಾಸಿಟಿವ್ ಮಾಡ್ಬೇಕು. ಏನಂತ, ಸಮ್ ಸಿ ಸರ್ಕಲ್ ಆರ್ ಕ್ಯೂಬ್, ಅವಾಗ ಮಾತ್ರ ಇದು 50-50 ಸ್ಯಾಟಿಸ್ಫೈ. ಪಾಸಿಟಿವ್ ಇದೆ, ಪಾಸಿಟಿವ್ ಸೆಂಟೆನ್ಸ್ ಬರ್ತಿದೆ, ಪಾಸಿಬಿಲಿಟಿ ಇದೆಯಾ, ಮೇ ಬಿ. ಸಮ್ ಸರ್ಕಲ್ ಆರ್ ಕ್ಯೂಬ್ ಅಂದಾಗ ಇನ್ನು ಉಳಿದಿರೋ ಭಾಗ ಕ್ಯೂಬ್ ಆಗ್ಬೋದು, ಆಗದೇನೆ ಇರ್ಬೋದು. ಇವನೇನು ಕೇಳ್ತಿದ್ದಾನೆ, ಎಲ್ಲದೂ ಆಗ್ಬೋದಾ, ಪಾಸಿಬಿಲಿಟಿ ಇದೆಯಾ, ಇದೆ. ಆಗದೆ ಇರ್ಬೋದಾ, ಸಮ್ ಪಾರ್ಟ್ ಆಫ್ ದ ಸರ್ಕಲ್ ಆರ್ ಕ್ಯೂಬ್ ಆಗದೆ ಇರ್ಬೋದಾ, ಅದು ಪಾಸಿಬಿಲಿಟಿ ಇದೆ, ಅದು ಕೇಳಿಲ್ಲ ಇಲ್ಲಿ. ಸೊ ಎರಡು ಪಾಸಿಬಿಲಿಟಿ ಇದೆ, ಸೊ ಪಾಸಿಬಿಲಿಟಿ ರೈಟ್. ಆಲ್ ಕ್ಯೂಬ್ ಕ್ಯಾನ್ ಬಿ ಸರ್ಕಲ್. ಕ್ಯೂಬ್ ಮತ್ತೆ ಸರ್ಕಲ್ ಉಲ್ಟಾ ಕೇಳ್ತಿದ್ದಾನೆ, ಯಾವುದೇ ರಿಲೇಷನ್ ಇಲ್ಲ, ಟ್ರೂ ಅಂತ ಹಾಕ್ಬಿಟ್ಟಿದ್ದೀರಾ. ಟ್ರೂ ಹಾಕಕ್ಕೆ ಬರಲ್ಲ, ಯಾಕಂದ್ರೆ ಇಲ್ಲಿ ಎರಡು ಸೆಂಟೆನ್ಸ್ ಕವರ್ ಆಗುತ್ತೆ. 50-50 50-100 ಯಾವ ತರ ಬರೀತೀನಿ ನೋಡಿ. ಸಮ್ ಕ್ಯೂಬ್ ಆರ್ ಸರ್ಕಲ್. ಓಕೆ, ಸಮ್ ಕ್ಯೂಬ್ ಆರ್ ನಾಟ್ ಸರ್ಕಲ್. ಓಕೆ, ಇದು 50 ಪಾಸಿಟಿವ್ ಸೆಂಟೆನ್ಸ್ ಇರೋಕ್ಕೋಸ್ಕರ 50 ಆಯಿತು. ನೆಕ್ಸ್ಟು 50 ನೆಗೆಟಿವ್ ಸೆಂಟೆನ್ಸ್ ಆಗಿರೋದಕ್ಕೋಸ್ಕರ 100 ಆಯಿತು. ಓಕೆ, 15 ಬಂತು, 100 ಬಂತು, ಇಲ್ಲಿ 50 ಬಂತು. 50-50 50-100 ಎರಡು ಸೆಂಟೆನ್ಸ್. ಓನ್ಲಿ ಫ್ಯೂವಲ್ ಎರಡು ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಆಯಿತು. ಇವನೇನು ಹೇಳ್ತಾ ಇದ್ದಾನೆ, ಎಲ್ಲ ಕ್ಯೂಬು ಸರ್ಕಲ್ ಆಗ್ಬೋದಾ. ಎರಡು ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಿದೆ, ಸ್ವಲ್ಪ ಭಾಗ ಸರ್ಕಲ್ ಆಗ್ಬೋದು, ಸ್ವಲ್ಪ ಭಾಗ ಕ್ಯೂಬ್ನ ಭಾಗ ಸರ್ಕಲ್ ಆಗಲ್ಲ, ಎರಡೂ ಬರ್ತಿದೆ. ಆದಮೇಲೆ ಸ್ವಲ್ಪ ಭಾಗ ಆಗಲ್ಲ ಅಂತ ಸೆಂಟೆನ್ಸ್ ಹೇಳ್ತಿದೆ, ಸ್ಟೇಟ್ಮೆಂಟ್ ಹೇಳ್ತಿದೆ. ಅಂದಮೇಲೆ ಇಲ್ಲಿ ಏನು ಕೇಳ್ತಿದ್ದಾನೆ ಅಂದರೆ ಎಲ್ಲದೂ ಆಗ್ಬೋದಾ, ಆಗಕ್ಕೆ ಸಾಧ್ಯನೇ ಇಲ್ಲ, ಓನ್ಲಿ ಒನ್ ಫಾಲೋಸ್. ಓಕೆ, ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಓನ್ಲಿ ಫ್ಯೂ ಈ ಸೆಂಟೆನ್ಸಲ್ಲಿ ಟೈಪ್ 3 ನೋಡ್ಕೊಂಬನ್ನಿ, ಅರ್ಥ ಆಗುತ್ತೆ. ಇಲ್ಲಾಂದರೆ ಈ ಸ್ವಲ್ಪನೂ ಏನಾದ್ರು ಫುಲ್ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸ್ವಲ್ಪ ನಿಮಗೆ ಸಪ್ರೇಟಾಗಿ ಕ್ಲೀನಾಗಿ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗೋ ರೀತಿ ಸ್ಲೋ ಆಗಿ ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಕ್ಯೂಬ್ ಕೋಡೆಡ್ ರಿವರ್ಸ್ ಸಿಲೋಲಿಸಮ್ ಹೇಳ್ಕೊಡ್ತೀನಿ. ಸೊ ಇವಾಗ ನಿಮಗೆ ಪಾಸಿಬಿಲಿಟಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗದೆ ಇದ್ದರೆ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಒಂದ್ಸರಿ ನಿಮಗೆ ರಫ್ ರಿವಿಷನ್ ಮಾಡ್ಬಿಡ್ತೀನಿ, ಚೆನ್ನಾಗಿ ಅರ್ಥ ಆಗ್ಬೋದು. ಓಕೆ, ಪಾಸಿಬಿಲಿಟಿ ಅಂದರೆ ಮೇನ್ ಇಂಪಾರ್ಟೆಂಟು. ನೀವು ಓನ್ಲಿ ಫ್ಯೂ ಅಲ್ಲಿ ಮಾತ್ರ ಡಬಲ್ ಇದು ಕ್ರಿಯೇಟ್ ಆಗುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. 2-3 ಸರಿ ಕ್ವಶನ್ ಸಾಲ್ವ್ ಮಾಡಿದ್ರೆ ಬರುತ್ತೆ. ಪಾಸಿಬಿಲಿಟಿಲಿ ಸ್ಟೇಟ್ಮೆಂಟಲ್ಲಿ ನಮಗೆ 100% ಏನಾದರೂ ಸಿಕ್ಕರೆ ಅದು 100%, ಅದು ಮತ್ತೆ ಇನ್ನೊಂದ್ಸರಿ ಅದಾಗುತ್ತಾ, ಎ ಒಳಗಡೆ ಬಿ ಇದೆ ಅನ್ನೋದು ಸತ್ಯ.
ಮತ್ತು ಎ ಒಳಗಡೆ ಬಿ ಇದೆ, ಬಿ ಮಾಡ್ಬೋದಾ ಅನ್ನೋದು ಮತ್ತೊಂದ್ಸಲಿ ಕ್ವಶನ್ ಕೇಳಿದ್ರೆ ಅದು ತಪ್ಪು ಅಷ್ಟೇ. ಎಕ್ಸಾಂಪಲ್ ನೋಡಿ, ಸಮ್ ಆಪಲ್ಸ್ ಆರ್ ರೆಡ್, ಆಪಲ್ಲು ರೆಡ್ ಬಗ್ಗೆ ಮ್ಯಾಂಗೋ ರಿಲೇಶನ್ಶಿಪ್ ಕ್ರಿಯೇಟ್ ಆಯಿತು. ಸಮ್ ಆಪಲ್ ಆರ್ ರೆಡ್ ಅನ್ನೋದು ಅವನೇ ಸ್ಟೇಟ್ಮೆಂಟೇ ಇದೆ, ಸ್ಟೇಟ್ಮೆಂಟ್ ಥರನೇ ಕನ್ಕ್ಲೂಷನ್ ಇದೆ, ರೈಟು. ಅದು ಪಾಸಿಬಿಲಿಟಿ ಇದೆ ಅಂತ ಕೇಳಿದರೆ ರಾಂಗು. ಇದನ್ನು ನೀವು 2-3 ಸತಿ ಪ್ರಾಕ್ಟೀಸ್ ಮಾಡಿ ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.